ಇವತ್ತು ಬೆಳಗ್ಗೆ ನಾನು ನನ್ನ ಬೇಬಿ ವಾಕಿಂಗ್ ಮುಗಿಸಿ ಮನೆಗೆ ಬಂದು ಡ್ರೈ ಫ್ರೂಟ್ಸ್ ತಿಂದು ಸ್ವಲ್ಪ ಹೊತ್ತು ಧ್ಯಾನ ಮಾಡಿ ನನ್ನ ಬೇಬಿ ಜೊತೆ ಬಟ್ಟೆ ಮಾಡಿಸಿ ಸ್ವಲ್ಪ ಹೊತ್ತು ಟಿವಿ ನೋಡಿದ್ವಿ. ಆಮೇಲೆ ನಾನು ನಮ್ಮ ಮನೆಗೆ ಬಂದೆ. ಮನೆಗೆ ಬರ್ತಿದ್ದಂಗೆ ನಮ್ಮಮ್ಮ ಸ್ವಲ್ಪ ಟೆನ್ಷನ್ ಅಲ್ಲಿ ಕೂತಿದ್ರು. ನಾನು ನೋಡೋ ತನಕ ನೋಡಿದೆ. ಆಮೇಲೆ ನಮ್ಮಮ್ಮನ ಹತ್ರ ಕೇಳಬಿಟ್ಟೆ ಏನಾಯ್ತು ಏನು ವಿಷಯ ಹೇಳು ಅಂತ. ಅದಕ್ಕೆ ನಮ್ಮಮ್ಮ ಇನ್ನೇನ್ ಸೊಸೆಗೆ ಡೆಲಿವರಿ ಆಗುತ್ತೆ. ಡೆಲಿವರಿ ಆದ್ಮೇಲೆ ಬಾಣಂತಿಗೆ ಏನ್ ಫುಡ್ ಕೊಡ್ಬೇಕೋ ಗೊತ್ತಾಗ್ತಿಲ್ಲ. ಯಾವ ಐಟಮ್ಸ್ ಹಾಕಿ ಏನ್ ಮಾಡ್ಬೇಕು ಏನ್ ಕೊಡ್ಬೇಕು ಒಂದು ಗೊತ್ತಾಗ್ತಿಲ್ಲ. ತುಂಬಾ ಟೆನ್ಷನ್ ಆಗಿದೆ. ಅದಕ್ಕೆ ಯಾಕಮ್ಮ ಟೆನ್ಷನ್ ತಾಂತೀಯ, ಇವಾಗ ನೋಡ್ತಾ ಇರೋ ಏನು ಇದು? ಅದೇ ಬಾಣಂತಿ ಬ್ಯಾಸ್ಕೆಟ್. ಇದು ಡೆಲಿವರಿ ಆದ್ಮೇಲೆ ಬಾಣಂತಿಯರಿಗೆ ತುಂಬಾ ಯೂಸ್ಫುಲ್ ಬ್ಯಾಸ್ಕೆಟ್. ಇದರಲ್ಲಿ ಮೆಂತೆ ಮುದ್ದೆ ಹಿಟ್ಟು, ಅಂಟಿನುಂಡೆ, ಹುಚ್ಚೆಳ್ಳು ಚಟ್ನಿ ಪುಡಿ, ಜೀರ್ಣಕ್ರಿಯೆ ಪುಡಿ, ಕಿಚಡಿ ಮಿಶ್ರಣ, ಕೊಬ್ಬರಿ ಚಟ್ನಿ ಪುಡಿ, ಸಬ್ಸಿಗೆ ಚಟ್ನಿ ಪುಡಿ, ಗಾರ್ಲಿಕ್ ರೈಸ್, ರವಾ ಉಪ್ಪಿಟ್ಟು, ಗಿಡಮೂಲಿಕೆ ಸ್ನಾನದ ಪುಡಿ, ಗಸಗಸೆ ಪಾಯಸ, ಬಾರ್ಲಿ ಸೂಪ್, ರವೆ ಗಂಜಿ, ರವಾ ಸಜ್ಜಿಗೆ, ಡ್ರೈ ಪಾನ್, ಜೀರಿಗೆ ಕರಿ, ಮೂಂಗ್ ದಾಲ್ ಪೊಂಗಲ್, ಬಾಣಂತಿ ಲೇಹ, ಅಗಸೆ ಬೀಜದ ಚಟ್ನಿ ಪುಡಿ, ಕರಿಬೇವಿನ ಚಟ್ನಿ ಪುಡಿ, ಬಾಣಂತಿ ರಸ, ಬಾಣಂತಿ ಹಾಲಿನ ಪುಡಿ, ಹಾಗೆ ಬಾಣಂತಿ ಖಾರ. ಇದನ್ನ ಬಾಣಂತಿಯರು ತಗೊಳ್ಳೋದ್ರಿಂದ ನ್ಯೂಟ್ರಿಷನ್, ವಿಟಮಿನ್ಸ್, ಕ್ಯಾಲ್ಸಿಯಂ ಎಲ್ಲ ಸೇರಿ ಬೇಗನೆ ರಿಕವರಿ ಆಗತ್ತೆ. ಬರೀ ಅಷ್ಟೇ ಅಲ್ಲ, ಇದನ್ನ ತಗೊಳ್ಳೋದ್ರಿಂದ ಮಕ್ಕಳಿಗೆ ಹಾಲಿನ ಮುಖಾಂತರ ಎಲ್ಲ ಸಿಗತ್ತೆ. ಇವರಿಗೆ ಇದರಲ್ಲಿ 25 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ. ಇದನ್ನ ನೀವು ಸಪರೇಟ್ ಆಗಿ ಕೂಡ ತಗೋಬಹುದು. ಹಾಗೆ ಇವ್ರ ಹತ್ರ ಬೇಬಿ ಸೂಪರ್ ಫುಡ್ಸ್ ಕೂಡ ಅವೈಲೇಬಲ್ ಇದೆ. ಹಾಗೆ ಇವ್ರ ಹತ್ರ ಋತುಮತಿಯಾದ ಹೆಣ್ಣು ಮಕ್ಕಳಿಗೆ ಪ್ಯೂಬರ್ಟಿ ಬ್ಯಾಸ್ಕೆಟ್ ಕೂಡ ಸಿಗತ್ತೆ. ಅದ್ರ ಜೊತೆಗೆ ಮಲ್ಟಿ ಗ್ರೈನ್ಸ್ ದೋಸೆ ಹಿಟ್ಟು ಮತ್ತೆ ಮಿಲೈಟ್ ಮ್ಯಾಜಿಕ್ ಮಿಕ್ಸ್ ಸಿಗತ್ತೆ. ಇನ್ನ ಪ್ಯಾಕೇಜ್ ಅಂತ ಬಂದ್ರೆ ಇವ್ರ ಹತ್ರ 8,000ದಿಂದ ಸ್ಟಾರ್ಟ್ ಆದ್ರೆ 14,000 ತನಕ ಇದೆ. ಇದನ್ನ ಬರೀ ಬಾಣಂತಿಯರು ಅಷ್ಟೇ ಅಲ್ಲದೆ ಯಾರು ಬೇಕಾದ್ರೂ ತಗೋಬಹುದು, ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಯಾಕೆಂದ್ರೆ ಇದು ಹೆಲ್ದಿ ಅಂಡ್ ಡಯಟ್ ಫುಡ್. ಆಲ್ರೆಡಿ ಇದನ್ನ ತುಂಬಾ ಜನ ತಗೊಂಡು ಒಳ್ಳೊಳ್ಳೆ ರಿವ್ಯೂಸ್ ಗಳನ್ನ ಕೊಟ್ಟಿದ್ದಾರೆ. ಮತ್ತೆ ಯಾಕೆ ವೇಟ್ ಮಾಡ್ತಿದ್ದಾರೆ? ಇದ್ರ ಬಗ್ಗೆ ಇನ್ನ ಜಾಸ್ತಿ ಡೀಟೇಲ್ಸ್ ಮತ್ತೆ ಪರ್ಚೇಸ್ ಮಾಡಬೇಕಂದ್ರೆ ಇಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.